ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಸ್ಮಣೆಯ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ, ಬಸವಾದಿ ಶರಣ ಸಂತ ಮಹಂತರನ್ನ, ಎಲ್ಲ ದಾರ್ಶನಿಕರನ್ನ ಹೃದಯ ಮಂದಿರದಲ್ಲಿ ಭಕ್ತಿಪೂರ್ವಕವಾಗಿ ಧ್ಯಾನಿಸಿಕೊಂಡು ಬ್ರಹ್ಮಲೀನ ಸದ್ಗುರು ಪಂಡಿತ್ ಪೀತಾಂಬರಜಿ ಮಹಾರಾಜರಲ್ಲಿ, ಸಾಧು ನಿಶ್ಚಂದಾಸ್ ಮಹಾರಾಜರಲ್ಲಿ, ಶುದ್ಧ ಬ್ರಹ್ಮ ಜ್ಞಾನಪೀಠದ ಕರ್ತೊಳಗತಕ್ಕಂಥ ಪರಮ ಪೂಜ್ಯ ಶುದ್ಧ ಬ್ರಹ್ಮ ಸದ್ಗುರು ಶರಣ ಬಸವ ಸ್ವಾಮೀಜಿಗಳ ದಿವ್ಯ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಶರಣಾರ್ಥಿ ಹೇಳ್ತಾ, ಇಂದಿನ ಪಾಠದಲ್ಲಿ ಉಪಸ್ಥಿತರಿರುವ ಸಮಸ್ತ ಶುದ್ಧ ಬ್ರಹ್ಮರ ಸ್ವರೂಪ ಶ್ರೀ ಪಾದಕ್ಕೆ ಶರಣಾರ್ಥಿ ಹೇಳ್ತಾ, ಈಗ ಅಲ್ಲಮ ಪ್ರಭುದೇವರ ವಚನದಲ್ಲಿ ಶತಸ್ಥಳದಲ್ಲಿ ಬರ್ತಕ್ಕಂಥ ಪ್ರಾಣಲಿಂಗಿಸ್ತರದಲ್ಲಿ 192ನೇ ವಚನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಅರ್ಕನ ಅದ್ಭುತದಲ್ಲಿ ಕೆಟ್ಟರು ಹಲವರು, ಅರ್ಕನ ಅದ್ಭುತದಲ್ಲಿ ಕೆಟ್ಟರು ಹಲವರು, ತಪ್ಪುಕರಾದರು ಹಲವರು, ಬಿಂದು ಬಿಂದುವನೆ ಕೂಡಿ ಲಿಂಗ ದೀಯವಾಯಿತು, ನಿಂದನು ಗುಹೇಶ್ವರ ನನ್ನೊಳಗೆ ಭರಿತನಾಗಿ. ಇಲ್ಲಿ ನಂತರ ಅರ್ಕನ ಅದ್ಭುತದಲ್ಲಿ ಕೆಟ್ಟರು ಹಲವರು, ತಪ್ಪುಕರಾದರು ಹಲವರು, ಬಿಂದು ಬಿಂದುವನೇ ಕೂಡಿ ಲಿಂಗ ದೀಯವಾಯಿತು, ನಿಂದನು ಗುಹೇಶ್ವರ ಎನ್ನೊಳಗೆ ಭರಿತನಾಗಿ. ಇದರ ಭಾವಾರ್ಥ, ಇಲ್ಲಿ ಸಾಧನೆ ಮಾಡ್ತಕ್ಕಂಥ ಅನುಭಾವಿ ಪ್ರಾಣ ವಿಚಿತ್ರ ಹೆಂಗಾಗ್ತಕ್ಕಂಥ ವಿಚಾರವನ್ನು ಈ ವಚನದಲ್ಲಿ ಬರ್ತಾ ಇದೆ. ಈ ಲೋಕದಲ್ಲಿ ಕೆಲವು ಯೋಗ ಸಾಧಕರು ಚಿತ್ರ ವಿಚಿತ್ರವಾದ ವಿವಿಧ ಬೆಳಕಿನ ರಚನೆಗಳನ್ನು ತಮ್ಮ ಮನಪಟಲದ ಮೇಲೆ ಕಂಡು ತಮ್ಮ ಸಾಧನೆಯು ಸಫಲವಾಯಿತೆಂದು ಭಾವಿಸುತ್ತಾರೆ. ಆದರೆ ಸಾಧನೆಯ ಅಂತಿಮ ಗುರಿ ಆತ್ಮ ಸಾಕ್ಷಾತ್ಕಾರವೆಂಬುದನ್ನು ತಿಳಿಯದೇ ಕೆಡುತ್ತಾರೆ. ಇನ್ನು ಕೆಲವು ಸಾಧಕರು ಕಲಾ ಸಾಧನೆಯ ಒಂದು ಹಂತದಲ್ಲಿ ವಿವಿಧ ದೇವತಾ ದರ್ಶನಗಳನ್ನು ಪಡೆದು ಕೃತಾರ್ಥರಾಗಿ ತಮ್ಮ ಸಾಧನೆ ಕೈಗೂಡುತ್ತೆ ಎಂದು ಭಾವಿಸುತ್ತಾರೆ. ಆದರೆ ಆತ್ಮ ವಿಮುಖರಾದ ಅವರು ತಪ್ಪುಗಾರರು, ಅಂದ್ರೆ ದಾರಿ ತಪ್ಪಿದವರು. ಇಲ್ಲಿ ನಿಜವಾದ ಸಾಧನೆ ಎಂದರೆ ಜೀವನು ದೇವನಲ್ಲಿ ಸೇರಿ ಹೋಗಿ ಅವನೊಂದಿಗೆ ಒಂದಾಗಬೇಕಾಗಿದೆ. ತನ್ನ ಹೊರಗೆಲ್ಲ ಮಹಾಲಿಂಗವು ತುಂಬಿ ನಿಂದುದನ್ನು ಅರಿಯಬೇಕಾಗಿದೆ. ಈ ಸಾಧನೆ ಮಾಡಿದವನೇ ಅನುಭಾವಿ ಲಿಂಗ ಪ್ರಾಣಲಿಂಗಿಸ್ತಲಿ ಅಂತಕ್ಕಂಥ ವಿಚಾರ. ಇಲ್ಲಿ ಭಾಷೆ ಏನಾಗ್ತಂತಂದ್ರ, ಅರ್ಕನ ಅದ್ಭುತದಲ್ಲಿ ಕೆಟ್ಟರು ಹಲವರು ಅಂದ್ರ, ಇಲ್ಲಿ ಪ್ರಾಣಾಯಾಮ, ಬಂಧ ಹಾಗೂ ಮುದ್ರೆ ಈ ಮೂರರ ಸಂಯುಕ್ತ ಸಾಧನೆ ಮಾಡಿದಾಗ ಒಂದು ಹಂತದಲ್ಲಿ ಅರ್ಕನ ಅದ್ಭುತ ದೃಶ್ಯಗಳು ಕಾಣಬರುತ್ತವೆ. ಇನ್ನು ಬೆಳಕಿನ ಚುಕ್ಕೆಗಳು, ರೇಖೆಗಳು, ಆಕೃತಿಗಳು ಮತ್ತು ವಿದ್ಯುಲ್ಲತೆಗಳನ್ನು ಕಾಣಿಸಿಕೊಳ್ಳುತ್ತವೆ. ತನ್ನೊಳಗೆ ಈ ಅದ್ಭುತವಾದ ಬೆಳಕಿನ ಲೋಕವನ್ನು ಕಂಡ ಸಾಧಕನು ತನ್ನ ಸಾಧನೆ ಸಫಲವಾಯಿತೆಂದು ಭ್ರಮಿಸಿ ಕೆಡುತ್ತಾನೆ. ಸತ್ಯ ಸಾಕ್ಷಾತ್ಕಾರದಿಂದ ವಂಚಿತನಾಗುತ್ತಾನೆ. ಇನ್ನು ತಪ್ಪುಕರಾದವರು ಹಲವರು ಅಂತಂದ್ರ, ಇಲ್ಲಿ ಕೆಲವು ಸಾಧಕರು ಏನ್ ಮಾಡ್ತಾರಂತಂದ್ರ, ಉಪಾಸನ ಪ್ರಿಯರು ವಿವಿಧ ದೇವತೆಗಳನ್ನು ಕಲ್ಪಿಸಿಕೊಂಡು ಉಪಾಸನೆಗೆ ತೊಡಗುತ್ತಾರೆ. ಸಾಧನೆಯ ವಿವಿಧ ಹಂತದಲ್ಲಿ ಆ ದೇವತೆಯ ದರ್ಶನ ಪಡೆಯುತ್ತಾರೆ, ಸಂಭಾಷಣೆ ನಡೆಸುತ್ತಾರೆ. ಅವರ ಜೊತೆಯಲ್ಲಿ ತಮ್ಮ ಇಚ್ಛಿತ ವಸ್ತುಗಳನ್ನು ಅವರಿಂದ ಪಡೆದುಕೊಳ್ಳುತ್ತಾರೆ. ದೇವತಾನುಗ್ರಹಕ್ಕೆ ಪಾತ್ರರಾದವರು ತಮ್ಮ ಬದುಕು ಸಾರ್ಥಕವಾಯಿತು ಎಂದು ಭಾವಿಸುತ್ತಾರೆ. ಇಲ್ಲಿ ಪರಮ ಆತ್ಮವಸ್ತುವಿನ ಮಾರ್ಗವನ್ನು ಹಿಡಿಯದ ಈ ಜನರು ತಪ್ಪುಕರು, ಅಂದ್ರೆ ಮಾರ್ಗ ತಪ್ಪಿದವರು ಅಂತಕ್ಕಂಥ ವಿಚಾರ. ಇನ್ನು ಬಿಂದು ಬಿಂದುವನೇ ಕೂಡಿ ನಿಂದನು ಗುಹೇಶ್ವರ ಎನ್ನೊಳಗೆ ಭರಿತನಾಗಿ. ಇಲ್ಲಿ ಬಿಂದು ಅಂತಂದ್ರೆ ತೇಜೋ ಬಿಂದು. ಇಲ್ಲಿ ಎರಡು ಏನಂತಂದ್ರೆ, ಜಗತ್ತನ್ನೆಲ್ಲ ತನ್ನಲ್ಲಿ ಗರ್ಭರಿಸಿಕೊಂಡಿರುವ ಮೂಲ ಬಿಂದು ಒಂದು ಮಹಾಲಿಂಗ, ಎರಡನೆಯದು ಆ ಮಹಾ ತೇಜಸ್ಸಿನ ಮನೋಗತವಾದ ಹೂವು ಅಂದ್ರೆ ಜೀವನ. ಹೀಗೆ ಅದು ಸಮಸ್ಯೆಯನ್ನೊಳಗೊಂಡ ಬಿಂದು, ಇದು ವ್ಯಕ್ತಿಯೊಳಗೆ ಮೂಡಿದ ಬಿಂದು. ಹೀಗೆ ಸಾಧಕನಾದವನು ಈ ಜೀವ ಬಿಂದುವನ್ನು ಆ ಮಹಾಬಿಂದುವಿನಲ್ಲಿ ಸಮರಸಗೊಳಿಸಬೇಕಾಗಿದೆ. ಜೀವಭಾವವು ಲಿಂಗಲೀಯವಾಗಬೇಕು, ಆ ಲಿಂಗದೋಡು ಬೆರೆತು ಒಂದಾಗಬೇಕು. ಶಿವಯೋಗವು ಇದನ್ನು ಸಾಧಿಸಿಕೊಡುತ್ತದೆ. ಆಗ
ಆ ಮಹಾಲಿಂಗ ಗುಹೇಶ್ವರನು ಶಿವಯೋಗಿಯ ಒಳಗೆಲ್ಲ ತುಂಬಿ ನಿಲ್ಲುತ್ತಾನೆ. ಅದೊಂದು ಪ್ರಾಣಲಿಂಗ ಸ್ಥಳೀಯ ಪಡೆಯುವ ಅಪರೂಪದ ಅನುಭವ ಅಂತಕ್ಕಂಥ ವಿಚಾರವನ್ನು ಅಲ್ಲಮಾಪುರಿಯವರ ವಚನದಲ್ಲಿ ನಿಮ್ಮೆಲ್ಲರಿಗೂ ಈ ವಿಚಾರವನ್ನು ತಿಳಿಸಿಕೊಟ್ಟು ಈ ವಚನ ಚಿಂತಕ್ಕೆ ತಂಡದ ಶ್ರೀಪಾದಕ್ಕೆ ಅರ್ಪಿಸಿ ನನ್ನ ವಚನ ಚಿಂತನವನ್ನು ಸಮಾಪ್ತಿಗೊಳಿಸುತ್ತೇನೆ. ಎಲ್ಲ ಮಹಾತ್ಮರಿಗೂ ಶರಣಾರ್ಥಿ. ವಚನ ಚಿಂತನೆಯನ್ನು ನಡೆಸಿಕೊಟ್ಟ ಶುದ್ಧ ಬ್ರಹ್ಮೇಶ ಸದ್ಗುರು ಶ್ರೀ ಕೊಟ್ರೆಯ ಟಿಎನ್ ಗುರುಗಳಿಗೆ ಅನಂತ ಧನ್ಯವಾದಗಳು. ಸದ್ಗುರು ಆದ ಶ್ರೀ ಚಂದ್ರಸೋಮನಾಥ ಸ್ವಾಮಿಗಳು ಶ್ರೀ ಸಿದ್ಧಾಂತ ಶಿಖಾಮಣಿಯ ವಿಷಯವನ್ನು ನಮಗೆಲ್ಲ ತಿಳಿಸಿಕೊಡ್ಬೇಕಂತೇಳಿ ಅವ್ರ ವಿಚಾರ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ವೀರಶೈವ ಧರ್ಮ ಸಂಸ್ಥಾಪಕರಾದ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಎಂದು ಎಲ್ಲರೂ ಸಂಭ್ರಮದಿಂದ ಜಯಂತಿಯನ್ನು ಆಚರಿಸಿದ್ದಾಯಿತು. ಎಲ್ಲರಿಗೂ ಆ ಮಹಾತ್ಮರ ಜಯಂತಿಯ ಯುಗೋಮಾನೋತ್ಸವದ ಶುಭಾಶಯಗಳು. ನಾವು ಆಯ್ಕೆ ಮಾಡಿಕೊಂಡಂಥ ಗ್ರಂಥ ಶ್ರೀ ಸಿದ್ಧಾಂತ ಶಿಖಾಮಣಿ. ಈ ಗ್ರಂಥದಲ್ಲಿ ಆದಿ ಜಗದ್ಗುರು ರೇಣುಕರು ಅಪಾರ ಮಹಿಮಾ ಸಂಪನ್ನರಾದ ಅಗಸ್ತ್ಯ ಮಹರ್ಷಿಗಳ ಜೊತೆಗೆ ಈ ವೀರಶೈವ ತತ್ವದ ಒಂದು ಸಂವಾದ ಮಾಡ್ತಾ ಇದ್ದಾರೆ. ಅದರಲ್ಲಿ ಜಗತ್ತಿನ ನಾನಾ ರೀತಿಯಾದ ದರ್ಶನ ಶಾಸ್ತ್ರಗಳ ಪರಿಚಯಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅವುಗಳ ಪೈಕಿ ಈಗ ಪಾತಂಜಲಿ ಮಹರ್ಷಿಗಳ ಯೋಗ ದರ್ಶನದ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಆ ಯೋಗ ದರ್ಶನದ ನಿಯಮಾಂಗದಲ್ಲಿ ಇವತ್ತು 5ನೇದ್ದು ಈಶ್ವರ ಪೂಜಾ ಅಂತ. ಈ ಪೂಜೆ ಇತ್ತೀಚೆಗೆ ಏನು ಮಾಡಿಬಿಟ್ಟಿವಿ, ಕೆಲವೊಬ್ಬರು ಧ್ಯಾನ ಮಾಡ್ತೀವಿ ಒಳಗೆ ದೇವರದನಂತ ಹೇಳಿ ಪೂಜೆ ಮಾಡೋದು ಬಿಟ್ರು, ಇನ್ನೊಂದಿಷ್ಟು ಮಂದಿ ಜ್ಞಾನ ಸತ್ಸಂಗ ಮಾಡ್ತೀವಲ್ಲ ಅಂಥೇಳಿ ಅತಿ ಬುದ್ಧಿವಂತಿಕೆಯಿಂದ ಪೂಜೆ ಮಾಡೋದು ಬಿಟ್ರು. ಅದಕ್ಕೆ ಅಮುಗಿ ದೇವಯ್ಯ ಶರಣರು ಹೇಳ್ತಾರೆ, ಮೃಷ್ಟಾನ್ನವ ನೆನೆದರೆ ಹಸಿವೆ ಹಿಂಗುವುದೇ, ರೆಂಬೆಯ ನೆನೆದರೆ ಕಾಮದ ಕಳವಳ ಅಡಗುವುದೇ ಅಂತ. ಅಮುಗಿ ದೇವಯ್ಯ ಶರಣರ ವಚನ. ಬರೀ ನೆನೆಯುವುದರಿಂದ ಚಿಂತನ ಮಾಡುವುದರಿಂದ ಮೋಕ್ಷ ಆತದನ್ನಂಥ ವಿವರಗೇಡಿಗಳ ಮಾತು ಕೇಳಲಾಗದು. ಭೌತಿಕವಾಗಿ ಪರಮಾತ್ಮನ ಸೇವೆಯನ್ನು ಮಾಡಲೇಬೇಕು. ಪರಮಾತ್ಮನ ಪೂಜೆ ಮಾಡದೆ ಪರಮಾತ್ಮನ ಸೇವೆ ಮಾಡೋದು. ಕರ್ಮ ಕಂಪಲ್ಸರಿ ಮಾಡಲೇಬೇಕು. ಏನಾರ ಒಂದು ವಸ್ತು ತಯಾರು ಮಾಡಬೇಕಾದ್ರೆ, ಈಗ ನೀವು ಹೋಳಿಗೆ ಮಾಡ್ಕೊಂಡು ಉಣಬೇಕು ಅಂತಂದ್ರೆ
ಮನಸ್ಸಿನಾಗೆ ಹೋಳಿಗೆ ನೆನೆಸಿದ್ರೆ ಹೋಳಿಗೆ ಉಂಡಂಗೆ ಆಗ್ತದ? ಮನಸ್ಸಿನಾಗ ಹೋಳಿಗೆ ಇಟ್ಕೊಂಡು ನೆನೆಸಿದ್ರೆ ಹೋಳಿಗೆ ಉಂಡಂಗೆ ಆಗ್ತದೇನ್ರಿ? ಉಪಾಸನೆ ಅದು. ಮನಸ್ಸಿನಾಗ ಇಟ್ಕೊಂಡು ಮಾಡೋದು ಉಪಾಸನೆ. ಮತ್ತು ಹೋಳಿಗೆ ಅಂದ್ರೆ ಹೆಂಗಿರ್ತದ, ಏನೇನು ಹಾಕಿ ಮಾಡ್ತಾರ, ಅದರ ರುಚಿ ಹೆಂಗಿರ್ತದ, ಹೆಂಗೆ ಮಾಡ್ತಾರ, ಅದರ ವಿಧಾನ, ಅದರೊಳಗಿರುವ ಪದಾರ್ಥಗಳು, ಅದರದ್ದು ವೈಭವ, ರುಚಿ, ಅದನ್ನೆಲ್ಲ ಜ್ಞಾನದಿಂದ ಕುಂತು ಸತ್ಸಂಗ ಮಾಡಿದ್ರೆ ಹೋಳಿಗೆ ಉಂಡಂಗೆ ಆಗ್ತದೇನು? ಸತ್ಸಂಗದಾಗ ಹೋಳಿಗೆ ಸುದ್ದಿ ಮಾತಾಡಿದ್ರೆ ಹೋಳಿಗೆ ಉಂಡಂಗೆ ಆಗ್ತದೇನು? ಮದುವೆ ಮಾಡಿಕೊಂಡು ವಧುವರರು ಒಬ್ರಿಗೊಬ್ಬರು ನೆನೆಸ್ಕೋತ ಆಕಿ ತನ್ನ ತವ್ರ ಮನ್ಯಾಗ ಈತ ತನ್ನ ಮನ್ಯಾಗ ಇದ್ರ ಸಂಸಾರ ಆಗ್ತದೇನು? ನೆನೆಸ್ಕೋತಿದ್ರ, ಅಥವಾ ಗಂಡನ್ನ ಹೆಂಡತಿ ವೈಭವ ಹೊಗಳ್ಕೋತಿದ್ರ, ಹೆಂಡತಿ ವೈಭವ ಗಂಡ ಹೊಗಳ್ಕೋತಿದ್ರ ಅದು ಸಂಸಾರ ಆಗ್ತದೇನು? ಅವ್ರು ಒಂದು ಮನೆಯೊಳಗೆ ಬಂದು ಸೇರ್ಬೇಕಾ ಬೇಡ? ಭೌತಿಕವಾದಂತ ಒಂದಿಷ್ಟು ಮಂದಿ ಎಲ್ಲ ರೆಕಾರ್ಡಿಂಗ್ ಕೇಳತ್ತಿರ್ತೀವ್ರಿ, ಪ್ರವಚನಗಳು ನಾವು ದಿನ ಕೇಳತ್ತಿರ್ತೀವ್ರಿ. ಪಾಠಕ್ಕೆ ಅಟೆಂಡ್ ಆಗಲ್ಲಲ್ರು ಅಂದ್ರೆ ನಿಮ್ಮ ರೆಕಾರ್ಡಿಂಗ್ ಕೇಳತ್ತಿರ್ತೀವ್ರಿ. ರೆಕಾರ್ಡಿಂಗ್ ಕೇಳಿದ್ರೆ ಏನಾಗ್ತದ? ಭೌತಿಕವಾಗಿ ಅಟೆಂಡ್ ಆಗೋದಕ್ಕೆ ರೆಕಾರ್ಡಿಂಗ್ ಕೇಳೋದಕ್ಕೆ ಬಹಳ ವ್ಯತ್ಯಾಸ. ಹೀಗಾಗಿ ಏನಾಗಬೇಕು, ಭೌತಿಕವಾದ ನಮ್ಮ ಇಂದ್ರಿಯಗಳು, ದೇಹ ಏನದಲ್ಲ, ಪರಮಾತ್ಮನ ಸೇವೆಯಲ್ಲಿ ಕಡ್ಡಾಯವಾಗಿ ತೊಡಗೋದು. ಈಶ್ವರ ಪೂಜಾ ಅಂತಂದರಿದು. ಇಷ್ಟೆಲ್ಲ ತಿಳಿದ್ರೂ ರುದ್ರಾಭಿಷೇಕಕ್ಕೆ ಹೋಗ್ತಾರಲ್ಲ, ಇನಾಮದಾರ್ ಸ್ವಾಮಿ ಎಂತ ಹುಚ್ಚರದರ ಅಂತ ಅನ್ಬೋದು. ಆದ್ರೆ ಇದು ಯಾವ ಅಂಗದಾಗ ಬರ್ತದ? ನಿಯಮಾಂಗ. ಯಮಾಂಗ, ನಿಯಮಾಂಗ. ಇದು ನಿಯಮ, ಇದು ರೂಲ್ಸ್. ಪೂಜೆ ಮಾಡಬೇಕಾಗಿದ್ದು ರೂಲ್ಸ್. ರೂಲ್ಸಿಗೆ ಏನು ಕ್ವಶನ್ ಆನ್ಸರ್ ಮಾಡಂಗಿಲ್ಲ, ಮಾಡ್ಬೇಕಷ್ಟೇ. ಕರ್ಮ ಕಡ್ಡಾಯ, ಉಪಾಸನೆ ಕಡ್ಡಾಯ, ಜ್ಞಾನ ಕಡ್ಡಾಯ. ಮೂರೂ ಬಿಡಂಗಿಲ್ಲ, ಮೂರೂ ಮಾಡಲೇಬೇಕು. ನಿಯಮಾಂಗದಲ್ಲಿ ಇದು ಬರ್ತದೆ. ನಿಯಮ ಅಂತಂದ್ರೆ ಮಾಡ್ಲೇಬೇಕು, ಹೌದಲ್ರಿ? ನಿಯಮ ಅಂದ್ರೆ ರೂಲ್ಸ್, ಅದ್ರಾಗೇನು ಕನ್ಸೆಷನ್ ಇಲ್ಲ. ಯಾರ್ದಾರ ತಕರಾರದ ಅನ್ನೋದು ಭಾರಿ ಜ್ಞಾನಿಗಳಾಗಿವೆ ಅಂತ ಹೇಳಕ್ಕೆ ಪೂಜೆ ಮಾಡೋದು ಬಿಡ್ಬೇಕಂತ ಯಾರು ಹೇಳ್ಯಾರ? ಆರೂಢ ಪದ್ಧತಿ ಒಳಗೆ ಸಿದ್ಧಾರೂಢರು ದಾರಿ ತಪ್ಪಿಸ್ಯಾರಷ್ಟೇ. ವೀರಶೈವ ಪದ್ಧತಿ ಒಳಗ ಬಿಡಕ್ ಸಾಧ್ಯನೇ ಇಲ್ಲ, ಮಾಡಲೇಬೇಕು. ನಿಯಮಾಂಗ. ಈಶ್ವರ ಪೂಜೆ ಮಾಡಬೇಕು, ಕಡ್ಡಾಯವಾಗಿ ಮಾಡಬೇಕು. ಯಾರ್ದು ತಕರಾರದೇನು ಈ ವಿಚಾರಕ್ಕ? ಏನಿಲ್ಲ, ಮಾಡಲೇಬೇಕಷ್ಟೇ. ನೋ ಡಿಸ್ಕಷನ್. ಸಿದ್ಧಾಂತ ಹೆಂಗ್ ಮಾಡಬೇಕು, ಏನು ಮಾಡಬೇಕು ತಿಳ್ಕೋಬೇಕು. ಏನು ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ಒಂದು ಗ್ಲಾಸ್ ನೀರು ತಗೊಂಡು ನಿಮ್ಮ ಮನ್ಯಾಗ ಯಾವ ದೇವರದ ಜಗಲಿ ಮೇಲೆ ಅದ್ರ ತಲೆ ಮೇಲೆ ಒಂದಿಷ್ಟು ನೀರು ಹಾಕಿ ತೊಳೆದು ಒರೆಸಿ ಒಂದಿಷ್ಟು ಟೀಬತ್ತಿ ಕುಂಕುಮ ಹಚ್ಚಿ ಊದ್ಬತ್ತಿ ಬೆಳಗಿ ಒಂದಿಷ್ಟು ಪತ್ರೆ ಪುಷ್ಪ ಏರಿಸಿ ಒಂದಿಷ್ಟು ನಿಮ್ಮಲ್ಲಿ ಇದ್ದದ್ದು ಪದಾರ್ಥ, ಒಂದಿಷ್ಟು ಸಕ್ಕರೆ ಇರ್ಬೋದು, ಬೆಲ್ಲ ಇರ್ಬೋದು, ಏನು ಇದ್ದದ್ದು ಪದಾರ್ಥವನ್ನು ಪರಮಾತ್ಮನಿಗೆ ಸಮರ್ಪಿಸಿ, ಪರಮಾತ್ಮ ಎಲ್ಲ ನಿಂದಪ್ಪ, ನಂದೇನದ ಅಂಥೇಳಿ ಪರಮಾತ್ಮನ
ಇರುವಿಕೆ, ಪರಮಾತ್ಮನ ಕೊಡುಗೆಗಳ ಬಗ್ಗೆ ಉಪಕಾರ ಸ್ಮರಣೆ ಈ ಒಂದು ಈಶ್ವರ ಪೂಜೆಯಲ್ಲಿ ಆದ. ನೀರು ಎದಕ್ಕೆ ಹಾಕ್ತಾರೆ ದೇವರಿಗಂದ್ರೆ, ಪರಮಾತ್ಮ ನೀ ನನಗೆ ಬದುಕ್ಲಕ್ಕ ನೀರು ಕೊಟ್ಟಿದಿ. ಇಡೀ ಶರೀರ ಆರಂಭದಿಂದ ಅಂತ್ಯದವರೆಗೂ ನೀರಿನ ಅವಶ್ಯಕತೆ ಮೇಲೆ ಬದುಕ್ತದೆ ಇದು ಜನ್ಮ. ಅದಕ್ಕೆ ನನಗೆ ನೀರು ಕೊಟ್ಟದ್ದಕ್ಕೆ ಥ್ಯಾಂಕ್ಸ್ ಅಪ್ಪ ಅಂತ ಅವನಿಗೆ ಒಂದಿಷ್ಟು ನೀರು ಹಾಕೋದು. ನನಗೆ ಅನ್ನ ಕೊಟ್ಟದ್ದಕ್ಕೆ ಥ್ಯಾಂಕ್ಸ್ ಅಪ್ಪ ಅಂತೇಳಿ ಆ ಪರಮಾತ್ಮಗೆ ಒಂದಿಷ್ಟು ನೈವೇದ್ಯ ಹಿಡಿಯೋದು. ಎಲ್ಲ ವಾತಾವರಣ ಕಲುಷಿತ ಆದ ಅಂದ್ರೂ ಬದುಕ್ಲಕತ್ತೀವಲ್ಲ ಅಂತ ಬದುಕ್ಲಕ್ಕೆ ಒಂದಿಷ್ಟು ಇಂಥ ಕೆಟ್ಟ ವಾತಾವರಣದಾಗೂ ನಮಗೊಂದಿಷ್ಟು ಶುದ್ಧವಾದ ಗಾಳಿ ಕೊಟ್ಟನ ಪರಮಾತ್ಮ. ಅದಕ್ಕೆ ಅವನಿಗೆ ಧೂಪ ಹಾಕಬೇಕು. ಧೂಪ ಹಾಕುವ ಮೂಲಕ ಆ ಪರಮಾತ್ಮ ನಮಗೆ ಕೊಟ್ಟಿರುವಂಥ ಗಾಳಿ, ನಾವು ಬದುಕುವುದಕ್ಕೆ ಅತಿ ಅವಶ್ಯಕವಾದಂಥ ಗಾಳಿ ಕೊಟ್ಟದ್ದಕ್ಕೆ ಅವನಿಗೆ ಧೂಪ ಹಾಕಿ, ಪರಮಾತ್ಮ ನೀ ನನಗೆ ಉಸಿರಾಡಿಸ್ಲಿಕ್ಕೆ ಗಾಳಿ ಕೊಟ್ಟಿದಿ, ಧನ್ಯವಾದ. ಮತ್ತೆ ನೋಡ್ಲಿಕ್ಕೆ ಕಣ್ಣು ಕೊಟ್ಟಿದಿ, ಜಗತ್ತಿನಾಗ ಸೂರ್ಯಚಂದ್ರರನ್ನು ಇಟ್ಟಿದಿ, ಅವೆಲ್ಲ ಬೆಳಕಿನಾಗ ನೋಡ್ಲಿಕ್ಕೆ ನನಗೆ ಕಣ್ಣು ಕೊಟ್ಟಿದಿ, ನನ್ನೊಳಗೂ ಬೆಳಕಿಟ್ಟಿದಿ, ಹೊರಗೂ ಬೆಳಕಿಟ್ಟಿದಿ. ಬೆಳಕಿಟ್ಟದ್ದಕ್ಕೆ ಒಂದಿಷ್ಟು ಧನ್ಯವಾದ. ಅದಕ್ಕೆ ದೀಪ ಹಚ್ಚೋದು. ಮತ್ತೆ ಮಾತನಾಡುವ ಶಕ್ತಿ ಕೊಟ್ಟ, ಮಾತಾಡ್ಲಕ್ಕ ನಮಗೆ ಶಕ್ತಿ ಕೊಟ್ಟಿದೆ ಪರಮಾತ್ಮ ಅಂಥೇಳಿ ಗಂಟಿ ಬಾರಿಸೋದು. ಏನು ಪತ್ರ ಪುಷ್ಪ ಮತ್ತಿನ್ನೇನು ಬಳಸ್ತೀರಿ ಅದೆಲ್ಲ ನಮಗೆ ವನಸ್ಪತಿಗಳು, ಆಹಾರ ಧಾನ್ಯಗಳು ಏನೇನು ಕೊಟ್ಟನ ಪರಮಾತ್ಮ ಅದನ್ನೆಲ್ಲ ನೆನೆಸಿ ಇದೆಲ್ಲ ನೀ ನನಗೆ ಕೊಟ್ಟದ್ದಕ್ಕೆ ನನ್ನ ಜೀವನ ಸುರಕ್ಷಿತವಾಗಿ ನಡೆದದಪ್ಪ, ಧನ್ಯವಾದ ಪರಮಾತ್ಮ. ನಂದೇನಿಲ್ಲ, ನಾನು ಒಂದು ಜೀರೋ, ನೀನು ಹೀರೋ ಅಂತೇಳಿ ಪೂಜೆ ಮಾಡೋದಂದ್ರೆ ಜೀರೋ ಆಗದೆ, ಅದೇ ಪೂಜೆ ಮಾಡೋದು. ನನ್ನ ಅಹಂಕಾರ ಕಳ್ಕೊಂಡು ಎಲ್ಲ ನಿನ್ನಿಂದೆ ನಡೆದದ ಅನ್ನೋಂಥದ್ದು ಒಂದು ಸ್ಥಿತಿ ಪ್ರಾಪ್ತಿ ಮಾಡ್ಕೊಳ್ಳೋದು ಪೂಜೆ. ಅದಕ್ಕಿಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಪೂಜೆ ಅಂದ್ರೆ ವೀರಶೈವ ಪದ್ಧತಿ ಒಳಗೆ ಕ್ರಿಯೆ ಅಂತಾರ, ವೇದಾಂತಿಗಳು ಕರ್ಮ ಅಂತಾರ ಅಷ್ಟೆ. ಸಿದ್ದೇಶ್ವರ ಸ್ವಾಮೀಜಿಯವರು ಈಶ್ವರ ಪೂಜೆಯ ಬಗ್ಗೆ, ಈ ನಿಯಮದ ಬಗ್ಗೆ ಏನು ಹೇಳ್ತಾರ ಅನ್ನೋಂಥದ್ದು ತಿಳ್ಕೊಳ್ಳೋಣ. ಪರಮಾತ್ಮ ಪರಿಪೂರ್ಣ. ಅವನಿಗೆ ಆಕಾರವಿಲ್ಲ, ಗುಣಗಳಿಲ್ಲ. ಅವನು ಅಚಿಂತ್ಯ, ಅವಿಕಾರಿ, ಅನಾಮಯ, ಅಗಮ್ಯ. ನಮ್ಮ ಇಂದ್ರಿಯಗಳು ಅವನನ್ನು ಗ್ರಹಿಸಲಾರವು. ಇಂದ್ರಿಯಗಳಿಗೆ ಗ್ರಹಿಸಬೇಕಾದ್ರೆ, ಕಣ್ಣಿನಿಂದ ಗ್ರಹಿಸಬೇಕಾದ್ರೆ ಅವನಿಗೆ ರೂಪ ಇದ್ರೆ ಗ್ರಹಿಸ್ಲಕ್ಕೆ ಬರ್ತದೆ. ನಾಲಿಗೆಯಿಂದ ಗ್ರಹಿಸಬೇಕಾದ್ರೆ ಅವನಲ್ಲಿ ರುಚಿ ಇದ್ರೆ ಗ್ರಹಿಸ್ಲಕ್ಕೆ ಬರ್ತದೆ. ಕಿವಿಯಿಂದ ಗ್ರಹಿಸಬೇಕಾದ್ರೆ ಅವನಿಗೆ ಕಿವಿಯಾಗ ಒಂದಿಷ್ಟು ಶಬ್ದ ಕೇಳಂತದ, ಅವನ ಬಳಿ ಶಬ್ದ ಇದ್ರೆ ಅವನಿಗೆ ಶಬ್ದ ಅದನ, ನಿರಾಕಾರ ಅದನ, ನೀರಸ ಅದನ, ನಿರ್ಗಂಧ ಅದನ. ಮೂಗಿನಿಂದ ಅವನಿಗೆ ಗ್ರಹಿಸ್ಲಿಕ್ಕೆ ಬರಂಗಿಲ್ಲ. ಅವನ ಅವಯವಗಳು ಇಲ್ಲದವನ ಆದಿರುವ ಕಾರಣ, ನಿರವಯವ ಆದ ಕಾರಣ ಅವನಿಗೆ ಸ್ಪರ್ಶದಿಂದ ಗ್ರಹಿಸ್ಲಿಕ್ಕಾಗಂಗಿಲ್ಲ. ಹೀಗಾಗಿ ಇಂದ್ರಿಯಗಳಿಂದ ಗ್ರಹಿಸ್ಲಿಕ್ಕೆ ಆಗ್ಲಾರ್ದವನಿಗೆ ಹ್ಯಾಂಗ ನಾವು ಪೂಜೆ ಮಾಡಬೇಕಪ್ಪ ಅಂತ ಪರಶಿವನ ಪೂಜೆ ಮಾಡುವುದು ಹೇಗೆ? ಕುರುವ ಹಿಡಿದು ಮಾಡೋದು ಹೆಂಗಪ್ಪ? ಆ ಪರಮಾತ್ಮ ಅರಿವಿನ ಸ್ವರೂಪ ಅದನ, ಜ್ಞಾನದ ಸ್ವರೂಪ ಅದನ, ಸ್ವಯಂ ಪ್ರಕಾಶ ಅದನ, ನಿರಾಕಾರ ಅದನ, ನಿರ್ಗುಣ ಅದನ.
ಅವನಿಗೆ ಪೂಜೆ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಕುರುಹಿನಿಂದ ಅಂತ ಹೇಳ್ತಾರೆ. ಕುರುಹಿ ಹಿಡಿದು ಅರಿವಿನ ಪೂಜೆ ಮಾಡೋದು ಉಪಾಯ ಇದು. ಕುರುವಿನಿಂದ ಅರಿವಿನ ಪೂಜೆ ಮಾಡೋದು. ಒಂದು ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ ಕೊಡ್ತಾರ? 1947ಕ್ಕಿಂತ ಮೊದಲು ನಾವೇನಿದ್ದೆವು, ಬ್ರಿಟಿಷರ ಪಾರತಂತ್ರದಾಗಿದ್ದೆವು. ಆಮೇಲೆ ಏನಾದೆವು, 47 ನಂತರ ಸ್ವತಂತ್ರ. ನೀವು ಸ್ವತಂತ್ರ ಆಗಿರಿ ಅಂತಂದ್ರೆ ಏನು ಹೆಂಗೆ ತೋರಿಸ್ತೀರಿ? ನೀವು ಸ್ವತಂತ್ರ ಆಗಿದ್ದು ಪರತಂತ್ರ ಇದ್ದಾಗ ಏನು ಕಾಣಿಸ್ತಿತ್ತು, ಸ್ವತಂತ್ರ ಇದ್ದಾಗ ಏನು ಕಾಣ್ತಿತ್ತು? ಸ್ವತಂತ್ರ ಅನ್ನೋದು ಏನದು? ನಿರಾಕಾರ, ಅದು ಅವ್ಯಕ್ತ. ಅದನ್ನ ಯಾವುದಾದ್ರೂ ಇಂದ್ರಿಯದಿಂದ ನಾವು ಸ್ವಾತಂತ್ರ್ಯ ಇದ್ದದ್ದು ತೋರಿಸ್ಲಿಕ್ಕೆ ಬರ್ತದೇನ್ರಿ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳಿಂದ ಅದೇನಾದ್ರು ತೋರಿಸ್ಲಿಕ್ಕೆ ಬರ್ತದ? ಅನುಭವಿಸ್ಲಿಕ್ಕೆ ಬರ್ತದ ಸ್ವಾತಂತ್ರ್ಯ? ಇಲ್ಲ. ಅದಕ್ಕೆ ಏನ್ ಮಾಡ್ತೀವಿ? ಆ ಸ್ವಾತಂತ್ರ್ಯಕ್ಕ ಒಂದು ಕುರುಹು ಅಂತ ಮಾಡಿ. ನಮ್ಮ ದೇಶ ಸ್ವಾತಂತ್ರ್ಯ ಆಗಿದ್ರ ಕುರುಹು ಯಾವುದು? ರಾಷ್ಟ್ರಧ್ವಜ. ನಮ್ಮ ದೇಶದ್ದು ಒಂದು ಧ್ವಜನೇ ಕುರುಹು. ನೀವೇನ್ ಮಾಡ್ತೀರಿ? ಆ ದೇಶಕ್ಕೆ ಭಕ್ತಿ ಆಧಾರಗಳಿಂದ ನೀವು ದೇಶವನ್ನ ಪೂಜೆ ಮಾಡ್ಲಿಕ್ಕೆ ಹೆಂಗೆ ಬರ್ತದ? ಅದಕ್ಕೆ ದೇಶದ ಬಗ್ಗೆ ಇರುವ ಭಕ್ತಿ ಆಧಾರಗಳನ್ನ ಯಾವುದಕ್ಕೆ ನೀವು ಸಮರ್ಪಿಸ್ತೀರಿ? ದೇಶದ ಬಗ್ಗೆ ಇರುವ ಭಕ್ತಿ ಆಧಾರಗಳನ್ನು ತ್ರಿವರ್ಣ ಧ್ವಜಕ್ಕೆ ನೀವು ಸಮರ್ಪಿಸ್ತೀರಿ. ಆ ಧ್ವಜವನ್ನ ಅರ್ಚಿಸುತ್ತೀರಿ, ಮತ್ತೆ ಅದಕ್ಕೆ ನಮಿಸುತ್ತೀರಿ, ಅದಕ್ಕೆ ನಮಸ್ಕಾರ ಮಾಡ್ತೀರಿ. ಹಾಗೆಯೇ ಇಲ್ಲೇನದ, ನಿರಾಕಾರವಾದ ಪರಮಾತ್ಮನನ್ನ ನೇರವಾಗಿ ಅರ್ಚಿಸುವುದು ಅಸಾಧ್ಯ. ಆದ್ದರಿಂದ ಬಲ್ಲವರು ಏನ್ ಮಾಡಿದ್ರು? ಕುರುಹಿನಿಂದ ಮೂರ್ತಿಗೊಳಿಸಿದರು. ಆ ನಿರಾಕಾರ ಪರಮಾತ್ಮನನ್ನ ಕುರುಹಿನಿಂದ ಮೂರ್ತಿಗೊಳಿಸಿದರು. ವೀರಶೈವರ ಇಷ್ಟಲಿಂಗ, ಜನಸಾಮಾನ್ಯರ ಅನೇಕ ದೇವಮೂರ್ತಿಗಳು, ಆಯಾಮತಿಯರ ವಿವಿಧ ಕಲಾಕೃತಿಯ ಶಿವನ ಕುರುಹುಗಳು. ಪೂಜಕ ಆ ಕುರುಹುಗಳನ್ನೇ ಪೂಜಿಸಬೇಕು. ಅರಿವನ್ನು ಪೂಜೆ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತೇಳಿ ಪರಮಾತ್ಮನ ಕುರುಹುಗಳನ್ನ ಪೂಜೆ ಮಾಡಬೇಕು. ಪೂಜಕ ಆ ಕುರುಹುಗಳನ್ನೇ ಪೂಜಿಸಬೇಕು. ಅವನ ದೃಷ್ಟಿಯಲ್ಲಿ ತಾನು ಅರ್ಚಿಸುವ ಕುರುಹು ಏನಿರ್ತದದು? ಪರಮಾತ್ಮನ ದಿವ್ಯ ರೂಪವಾಗಿಯೇ ಇರುತ್ತದೆ. ಪರಮಾತ್ಮನ ದಿವ್ಯ ರೂಪ ಅಂತ ಹೇಳಿಕೆ ಕುರುಹು ಪೂಜೆ ಮಾಡ್ತಾರೆ, ಕುರುವಿಂದ ಪೂಜೆ ಮಾಡ್ತಾರೆ. ಅರಿವಿನ ಪೂಜೆನೇ ಮಾಡ್ತೀರಿ. ಕುರು ಹಿಡಿದು ಅರಿವಿನ ಪೂಜೆನೇ ಮಾಡ್ತೀರಿ, ಕುರುವಿನ ಪೂಜೆ ಮಾಡಂಗಿಲ್ಲ. ಅದಕ್ಕೆ ಸಿದ್ದರಾಮೇಶ್ವರ ಹೇಳ್ತಾರೆ, ಕಲ್ಲು ಲಿಂಗವಲ್ಲ, ಲಿಂಗ ಕಲ್ಲಲ್ಲ ಅಂತ. ವೀರಶೈವರು ಇಷ್ಟಲಿಂಗ, ಜನಸಾಮಾನ್ಯರು ಅನೇಕ ದೇವಮೂರ್ತಿಗಳನ್ನು, ಆಯಾಮತಿಯರು ವಿವಿಧ ಕಲಾಕೃತಿಗಳನ್ನು ಪೂಜಿಸುತ್ತಾರೆ. ಅವರ ದೃಷ್ಟಿ ತಾವು ಅರ್ಚಿಸುವ ಕುರುಹು ಪರಮಾತ್ಮನ ದಿವ್ಯ ರೂಪವಾಗಿಯೇ ತೋರುತ್ತದೆ. ಆ ಮೂರ್ತಿಯಲ್ಲಿಯೇ ಅವನ ಆದರ ಭಕ್ತಿ ಧಾರೆಯಾಗಿ ಹರಿಯಬೇಕು. ಅದೇ ಮೂರ್ತಿ ಒಳಗ ಪರಮಾತ್ಮನ ಬಗ್ಗೆ ಏನು ಆದ
ಆತನ ಭಕ್ತಿ ಅದೆಲ್ಲ ಆ ಕುರುವಿಗೆ ಹರಿಸಬೇಕು. ಏನು ಅರ್ಥಪೂರ್ಣ ಅದಲ್ರಿ ಇದು ಮಾತು. ಪರಮಾತ್ಮನ ಬಗ್ಗೆ ನಿಮ್ಗೇನು ಭಕ್ತಿ ಅದ, ಆ ಭಕ್ತಿ ಸೇವೆಯನ್ನು ಆ ಲಿಂಗಕ್ಕೆ ಮಾಡಿಸಬೇಕು. ಪೂಜೆ ಎಂದರೆ ಬರೀ ಒಂದು ವಿಧದ ಕ್ರಿಯೆ ಅಲ್ಲ, ಸುಮ್ಮನೆ ಒಂದೇನೋ ಕ್ರಿಯೆ ಅಲ್ಲ. ಪೂಜೆಯ ನಿಜವಾದ ಅರ್ಥ ಭಕ್ತಿ ಮತ್ತು ಸಮರ್ಪಣೆ. ಭಕ್ತಿ ಮಾಡೋದು ಅಂದ್ರೆ ಒಳಗ ಪ್ರೀತಿಲಿಂತ ಇಷ್ಟಪಟ್ಟು ಮಾಡೋದಕ್ಕೆ ಭಕ್ತಿ ಅಂತಾರ. ಸಮರ್ಪಣೆ ಅಂದ್ರೆ ನಮ್ಮಲ್ಲಿರುವ ಪದಾರ್ಥಗಳನ್ನು ಪರಮಾತ್ಮನಿಗೆ ಸಮರ್ಪಿಸುವುದು. ಹೆಂಗಪ್ಪ ಅಂತಂದ್ರೆ, ತಂದೆಯು ಮಗನನ್ನ ತನ್ನ ವ್ಯಕ್ತವ್ಯ ರೂಪವೆಂದೇ ಭಾವಿಸಿ ಅತ್ಯಂತ ಪ್ರೇಮದಿಂದ ಸಲಹುತ್ತಾನೆ. ತಂದೆಯಾದವನು ತನ್ನ ಮಗನನ್ನು ಬಹಳ ಪ್ರೇಮದಿಂದ ಸಲಹುತ್ತಾನೆ, ನನ್ನ ಉತ್ತರಾಧಿಕಾರಿ ಅಂತ. ಆ ಮಗನಿಗೆ ಸ್ನಾನ ಮಾಡಿಸುತ್ತಾನೆ, ಬಟ್ಟೆ ತೊಡಿಸುತ್ತಾನೆ, ಶೃಂಗಾರ ಮಾಡುತ್ತಾನೆ, ಅನ್ನ ಉಣ್ಣಿಸುತ್ತಾನೆ. ಎಲ್ಲ ತಂದೆಯ ಕಾರ್ಯ. ಮಗ ಬೆಳೆದು ದೊಡ್ಡವನಾದಾಗ ತಂದೆಯು ತನ್ನೆಲ್ಲ ಸರ್ವಸ್ವವನ್ನು ಮಗನಿಗೆ ಅರ್ಪಿಸಿ ಬಿಡುತ್ತಾನೆ. ಹಾಗೆಯೇ ನಾವು ನಮ್ಮ ರೂಪವೇ ಆದ ಆ ದೇವರ ಕುರುಹನ್ನ ಭಯಭಕ್ತಿ ಅತುಲ ಪ್ರೇಮದಿಂದ ಏನ್ ಮಾಡಬೇಕು, ನಮ್ಮ ಭಕ್ತಿಯನ್ನ ಆ ಒಂದು ದೇವರ ಕುರುವಿಗೆ ಎರೆಯಬೇಕು. ವಿಭೂತಿ, ಗಂಧ, ಅಕ್ಷತೆ, ಪುಷ್ಪ, ಸುಗಂಧ, ಧೂಪ, ದೀಪ, ಘಂಟಾನಾದ ಇತ್ಯಾದಿಗಳಿಂದ ಆ ಕುರುಹನ್ನ ಶೃಂಗರಿಸಬೇಕು. ಬಳಿಕ ತನ್ನ ತನು ಮನಗಳನ್ನ ಆ ಕುರುವಿನ ಮೂಲ ರೂಪವಾದ ದೇವನಲ್ಲಿ ಸಮರ್ಪಿಸಬೇಕು. ಯಾವ ಕುರುವಿನ ಪೂಜೆ ಮಾಡ್ತೀರಿ ಆ ಕುರುವಿನ ಹಿಂದಿರುವಂತ ಅರಿವು ಸ್ವರೂಪವಾದ ಪರಮಾತ್ಮನಲ್ಲಿ ತನ್ನ ತನು ಮನಗಳನ್ನು ಸಮರ್ಪಿಸಬೇಕು. ಆಗ ದೇವನು ನಮ್ಮ ಹೃದಯ ಮಧ್ಯದಲ್ಲಿ ಅವತರಿಸಿ ಹರಿಸಿ ತನ್ನಲ್ಲಿ ಬೆರೆಸಿಕೊಳ್ಳುತ್ತಾನೆ. ಯಾವಾಗ ನೀವು ಕುರುವಿನ ಮೂಲಕ ಆ ಕುರುವಿನಲ್ಲಿರುವಂತಹ ಪರಮಾತ್ಮನನ್ನ ನೀವು ಅರಿವಿಗೆ ತಂದುಕೊಂಡು ನಿಮ್ಮ ಎಲ್ಲ ಸೇವೆ, ಗಂಟ, ಮತ್ತೇನ ಸುಗಂಧ, ದೀಪ, ಪುಷ್ಪ ಎಲ್ಲವನ್ನು ಅವನಿಗೆ ಸಮರ್ಪಿಸಿದಾಗ ಆಗ ದೇವನು ನಮ್ಮ ಹೃದಯದ ಮಧ್ಯದಲ್ಲಿ ಅವತರಿಸಿ ಹರಿಸಿ ತನ್ನಲ್ಲಿ ಬೆರೆಸಿಕೊಳ್ಳುತ್ತಾನೆ. ಇದು ನಿಜವಾದ ಪೂಜೆ. ಇಲ್ಲಿ ತನಕ ಪೂಜೆಯ ಬಗ್ಗೆ ಯಾರಿಗಾರ ಏನಾರ ಡೌಟ್ ಇತ್ತು ಅಂತಂದ್ರೆ ಇವತ್ತ ಇದು ಸ್ವಚ್ಛ ಆಯ್ತು ಅನ್ಕೋತೀನಿ ನಾನು. ನಿಮ್ಮ ಹೃದಯದೊಳಗೆ ಆ ಪರಮಾತ್ಮ ಉತ್ಪನ್ನ ತನ್ನ ಪೂಜೆ ಮಾಡೋದ್ರಿಂದ ಉತ್ಪನ್ನ ಆಗ್ತಾನಂದ್ರೆ ಇದ್ದಿದ್ದಿಲ್ಲೇನು, ಮೊದಲಿಂದ ಇದ್ದ. ಆದ್ರೆ ಅವ ಇದ್ದದ್ದು ನಿಮಗೆ ಗೊತ್ತಿರಲಿಲ್ಲ. ಈ ಪೂಜೆ ಮಾಡ್ಕೋತ ಏನಾಯ್ತು, ಅವ ಇದ್ದದ್ದು ನಿಮ್ಮ ಅನುಭವಕ್ಕೆ ಬಂತು. ನಾವು ಮಾಡುವ ಪೂಜೆ ಎಷ್ಟು ವಿಚಿತ್ರ. ನಮ್ಮ ದೇಹವೇನೋ ಆರಾಧ್ಯ ದೇವತೆ ಎದುರು ಕುಳಿತಿರುತ್ತದೆ. ದೇವರ ಎದುರ ಕೂತಿರ್ತೀವಿ. ನಮ್ಮ ಇಂದ್ರಿಯಗಳು ಮಾತ್ರ ವಿಷಯಗಳೊಂದಿಗೆ ಸಂಪರ್ಕ ಹೊಂದಲು ಹವಣಿಸುತ್ತಿರುತ್ತವೆ. ಶರೀರ ಕೂತಿರ್ತದ, ಆದ್ರೆ ಇಂದ್ರಿಯಗಳು ಏನ್ ಮಾಡ್ತಿರ್ತವ, ಕಿವಿ ಎಲ್ಲೋ ಶಬ್ದ ಕೇಳುತ್ತಂದ್ರೆ ಆ ಕಡೆ ಹೋಗ್ಬಿಡ್ತದ. ಯಾರೋ ಮಾತಾಡ್ಸಿದ್ರೆ ಬಾಯಿ ಮಾತಾಡ್ಲಕ್ಕೆ ಹೋಗ್ತದ. ಏನೋ ಒಂದು ದೃಶ್ಯಗಳು ಉಂಟಾದವು ಅಂದ್ರೆ ಕಣ್ಣು ನೋಡ್ಲಕ್ಕೆ ಹೋಗ್ತದ. ಇಂದ್ರಿಯಗಳೇನ್ ಮಾಡ್ತವ, ವಿಷಯಗಳನ್ನ ಗ್ರಹಿಸ್ಲಕ್ಕ ಆ ಕಡೆ ಓಡಾಡ್ತಿರ್ತವ. ಶರೀರ ಮಾತ್ರ ದೇವರ ಮುಂದೆ ಕೂತಿರ್ತದ. ನಮ್ಮ ಇಂದ್ರಿಯಗಳು ವಿಷಯಗಳೊಂದಿಗೆ ಸಂಪರ್ಕ ಹೊಂದಲು ಹವಣಿಸುತ್ತಿರುತ್ತವೆ. ಮನಸ್ಸು ದಿನದ ವ್ಯವಹಾರಗಳ ಕುರಿತು ಚಿಂತಿಸುತ್ತದೆ. ದೇವರ ಮುಂದೆ ಕೂತು ಪೂಜೆ ಮಾಡ್ತಿರ್ತಾರ, ಮನಸ್ಸೇನ್ ಮಾಡ್ತದ, ಇವತ್ತಿನ ವ್ಯವಹಾರಗಳ ಬಗ್ಗೆ ಚಿಂತೆಯಲ್ಲಿ ಮುಳುಗಿರ್ತದ. ಮತ್ತೆ ಹೃದಯದೊಳಗೆ ರಾಗದ್ವೇಷಗಳು ಕಥ ಕುದಿತಿರ್ತಾವ ಒಳಗೆ.
ಪೂಜೆ ಮಾಡ್ಕೊತಿರ್ತೀವಿ, ಒಳಗೆ ರಾಗ ದ್ವೇಷಗಳು ಹಂಗೆ ಕಥ ಕುದಿತಿರ್ತಾವ. ಹೀಗೆ ಮನವಿಲ್ಲದೆ ಭಕ್ತಿ ಇಲ್ಲದೆ ಮಾಡುವ ಪೂಜೆ ಎಷ್ಟು ಆಡಂಬರವುಳ್ಳದ್ದಾದರೂ ಏನು, ಎಷ್ಟರೆ ಖರ್ಚು ಮಾಡಿ, ಎಷ್ಟು ಮಂದಿ ಕರೆಸಿ, ಎಷ್ಟು ಮಂದಿ ಮುಂದೆ ಮಾಡಿ, ಆ ಒಂದು ಮನಸ್ಸೇ ಇಲ್ಲದ ಮಾಡಿ ಕೆಟ್ಟರೋ ಮನವಿಲ್ಲದೆ ಅಂತಲ್ಲಿ ಪರಮಾತ್ಮನ ಪೂಜೆಯಲ್ಲಿ ಮನಸ್ಸೇ ಇಡ್ಲಾರ್ದೆ ಭೌತಿಕವಾಗಿ ಒಂದೇನೋ ಪೂಜೆ ಮಾಡಿ ನಾವು ಮಾಡೀವಿ ಅಂತಿದ್ರಂತಂದ್ರ ಅದು ಆಡಂಬರ, ಬರೀ ವ್ಯರ್ಥ. ಪೂಜೆಗಾಗಿ ಪೂಜೆ ಅಲ್ಲ. ಎದರ ಸಲುವಾಗಿ ಮಾಡ್ಬೇಕು ಪೂಜೆ? ಭಾವಶುದ್ಧಿಗಾಗಿ, ಆತ್ಮದ ಅರಿವಿಗಾಗಿ ಪೂಜೆ ಮಾಡಬೇಕು. ಅದೇ ಹೇಳ್ತಾರೆ ನೋಡ್ರಿ, ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆಗಾಗಿಯೇ ಪೂಜೆ ಮಾಡಬೇಕು. ಪೂಜೆ ಮಾಡ್ಬೇಕಂತ ಪೂಜೆ ಅಲ್ಲ, ನಮ್ಮ ಭಾವ ಶುದ್ಧ ಆಗ್ಬೇಕು. ಪೂಜೆ ಮಾಡಿದ ಆತ್ಮದ ಅರಿವು ಉತ್ಪನ್ನ ಆಗ್ಬೇಕು. ಪೂಜೆ ಮಾಡಿದ್ರೆ ಅದಕ್ಕೆ ಪೂಜೆ ಮಾಡಬೇಕು. ಶಿವೋ ಭೂತ್ವಾ ಶಿವ ಯಜೇತ್, ಶಿವನಿಗಾಗಿ ಶಿವನನ್ನು ಅರ್ಪಿಸಬೇಕು. ಶಿವೋ ಭೂತ್ವಾ ಶಿವಂ ಯಜೇತ್. ಇಲ್ಲಿ ಶಿವ ಎಂದರೆ ಶಾಂತಿ, ಶಿವ ಎಂದರೆ ಆನಂದ. ಆನಂದನನ್ನು ಅನುಭವಿಸಬೇಕಾದ್ರೆ ಆನಂದವಾಗಿ ಇದ್ರೆ ಆನಂದ ಅನುಭವಿಸ್ತೀವಿ. ಶಾಂತನನ್ನು ಅನುಭವಿಸಬೇಕಾದ್ರೆ ನಾವು ಶಾಂತವಾಗಿದ್ರೆ ಶಾಂತನ ಅನುಭವ ಆಗ್ತದೆ. ಹಂಗೆ ಶಿವ ಎಂದರೆ ಶಾಂತಿ. ಶಾಂತ ಮನಸ್ಕನಾಗಿ ಶಿವನನ್ನು ಉಪಾಸಿಸಬೇಕು. ಮನದಲ್ಲಿ ಅನ್ಯ ವೃತ್ತಿಗಳು ಏನು ಹೇಳಬಾರದು. ಪೂಜೆ ಮಾಡಾಗ ಅದರ ಕಡೆನೇ ಲಕ್ಷ್ಯ ಇರಬೇಕು. ಮನೋಮುದ್ಧದಿಂದ ಬರೀ ಭಕ್ತಿಯ ಹೊನಲು ಧಾರೆಯಾಗಿ ಹೊರಹೊಮ್ಮಬೇಕು. ನೋಡ್ರಿ, ಭಕ್ತಿಯ ಹೊನಲು ಧಾರೆಯಾಗಿ ಹೊರಹೊಮ್ಮಬೇಕು. ಆಗ ದೇವನ ದಿವ್ಯ ಜ್ಞಾನ, ಬೆಳಗಿನ ಸಾಕ್ಷಾತ್ಕಾರ. ಆಗ ಅರ್ಚಕ ಏನಾತನ ದಿವ್ಯ ಜ್ಞಾನ ಆಗ ಬೆಳಗಿನ ದೇವರ ದಿವ್ಯ ಜ್ಞಾನದ ಬೆಳಕಿನ ಸಾಕ್ಷಾತ್ಕಾರ. ಆವಾಗ ನಾವು ಪೂಜೆ ಮಾಡೋ ಏನಾತನ? ಶಿವೋ ಭವಿಷ್ಯತಿ. ಶಿವೋ ಭವಿಷ್ಯತಿ ಅಂದ್ರೆ ತಾನೇ ಶಿವನಾಗ್ತಾನ. ಬೇರೆ ಏನು ವೃತ್ತಿಗಳು ಹೇಳಬಾರ್ದು, ಬರೀ ಪರಮಾತ್ಮನ ವೃತ್ತಿ ಒಂದೇ ಆಗಬೇಕು. ಪೂಜೆಗೆ ಒಂದೇ ಅರ್ಥವಿಲ್ಲ, ಪೂಜೆಗೆ ಬಹಳಷ್ಟು ಅರ್ಥಗಳದಾವ. ಒಂದೇ ವಿಧಾನವಿಲ್ಲ. ನಾವು ತನುವಿನಿಂದ ಪೂಜಿಸಬಲ್ಲೆವು, ವಾಣಿಯಿಂದ ಪೂಜಿಸಬಲ್ಲೆವು, ಮನದಿಂದ ಪೂಜಿಸಬಲ್ಲೆವು. ಸಮಾಜವು ದೇವನ ಸಾಕಾರ ರೂಪ. ಮನದಿಂದ ಪೂಜೆ ಮಾಡೋದಂದ್ರೆ ಧ್ಯಾನ, ವಾಣಿಯಿಂದ ಪೂಜೆ ಮಾಡೋದಂದ್ರೆ ಸತ್ಸಂಗ ಚಿಂತನೆಗಳು, ಭಜನೆಗಳು, ಸ್ತೋತ್ರಗಳು, ಅವೆಲ್ಲ ವಾಣಿಲಿಂದ ಮಾಡವು, ಅದು ಜ್ಞಾನ. ಈ ಸಮಾಜ ದೇವನ ಸಾಕಾರ ರೂಪ. ನಿಮ್ಮ ಕಣ್ಣೆದರಿರುವ ಸಮಾಜ ಆ ದೇವರದು ಸಾಕಾರ ರೂಪ. ಆ ಸಮಾಜದ ಏಳಿಗೆಗಾಗಿ, ಮಾನವನ ಉನ್ನತಿಗಾಗಿ ತನ್ನ ದೇಹ ಶ್ರಮಿಸುವುದು. ಇದು ತನುವಿನಿಂದ ಮಾಡುವ ಪೂಜೆ. ಭೌತಿಕವಾಗಿ ಈ ಸಮಾಜದ ಉದ್ಧಾರಕ್ಕಾಗಿ, ಸಮಾಜ ಅಂತಂದ್ರೆ ಬರೀ ಹೊರಗಿನವರಲ್ಲ, ನಿಮ್ಮ ಹೆಂಡ್ರ ಮಕ್ಕಳು ಸಹಿತ ಅದರಾಗೆ ಬರ್ತಾರೆ. ನಿಮ್ಮ ಹೆಂಡ್ರ ಮಕ್ಕಳು ಬಿಟ್ಟದ ಅಂದ್ರೆ ಸಮಾಜ. ನಿಮ್ಮಿಂದ ಹೊರತುಪಡಿಸಿ ಇನ್ನು ಬೇರೆ ಯಾವ ಜೀವಗಳು ನಿಮ್ಮ ಮೇಲೆ ಅವಲಂಬಿಸವ ಅವೆಲ್ಲ ಸಮಾಜದಾಗೆ ಬರ್ತಾವ, ನಿಮ್ಮ ಸಂಬಂಧದಲ್ಲಿರುವಂಥವು. ಅದಕ್ಕೆ ಸಮಾಜದ ಏಳಿಗೆಗಾಗಿ, ಮಾನವನ ಉನ್ನತಿಗಾಗಿ ತನ್ನ ದೇಹ ಶ್ರಮಿಸುವುದು.
ತನುವಿನಿಂದ ಪೂಜಾ ಸಾಮಗ್ರಿಗಳನ್ನು ಅಣಿಗೊಳಿಸುವುದು, ಬಂದ ಅತಿಥಿಗಳಿಗೆ ಅನ್ನ ನೀಡುವುದು, ಬಡವರಿಗೆ ಶಕ್ತಿ ಮೀರಿ ಸಹಾಯ ಮಾಡುವುದು, ಇವೆಲ್ಲ ತನುವಿನಿಂದಾದ ಪೂಜೆಗಳು. ಸದಾ ವೇದ ಮಂತ್ರಗಳನ್ನು ಬಾಯಿಯಿಂದ ನುಡಿಯುವುದು, ದಯೆ ತುಂಬಿದ ಮಾತುಗಳನ್ನು ಆಡುವುದು, ವಾಣಿ ಪೂಜೆ, ಅನವರತವಾಗಿ ಬಾಹ್ಯ ಚಿಂತೆಗಳನ್ನೆಲ್ಲ ಅಳಿದು ದೇವರ ಚಿಂತೆ ಮಾಡುವುದು, ಮನೋಪೂಜೆ. ಈ ಬಗೆಯ ಪೂಜೆಯಿಂದ ದೇಹ, ವಾಣಿ, ಮನಸ್ಸು ವಿಮಲವಾಗುತ್ತವೆ. ನಿರ್ಮಲ ಚಿತ್ತ ಸಾಧನೆಗಾಗಿ ಅನ್ನೋ ಮಾತೇ ಹೇಳಿದ್ರೆ, ಈಶ್ವರ ಪೂಜೆ ಮಾಡೋದಂದ್ರೇನು? ನಿರ್ಮಲ ಚಿತ್ತ ಸಾಧನೆ. ನಿರ್ಮಲವಾಗುತ್ತವೆ. ಅವುಗಳಲ್ಲಿ ನಿರ್ಮಲ ಆಯ್ತಂದ್ರೆ ದೇಹ, ವಾಣಿ, ಮನಸ್ಸುಗಳು ನಿರ್ಮಲ ಆದು ಅಂತಂದ್ರೆ ಆ ವಾಣಿ, ದೇಹ, ಮನಸ್ಸುಗಳಲ್ಲಿ ಪರಮಾತ್ಮನ ದಿವ್ಯ ಆನಂದ ಅಭಿವ್ಯಕ್ತವಾಗುತ್ತದೆ. ವಾಣಿ ಶುದ್ಧ ಯಾಕೆ ಮಾಡ್ಕೋಬೇಕು? ಪರಮಾತ್ಮನ ದಿವ್ಯ ಆನಂದ ಅಭಿವ್ಯಕ್ತಿಗೊಳಿಸೋದಕ್ಕ. ದೇಹ ಯಾಕೆ ಶುದ್ಧ ಮಾಡ್ಕೋಬೇಕು? ಪರಮಾತ್ಮನ ಪ್ರತಿಬಿಂಬ ಅಭಿವ್ಯಕ್ತಿಗೊಳಿಸೋದಕ್ಕ. ಹಿಂಗ ಪರಮಾತ್ಮನೇ ಅಲ್ಲಿ ಪ್ರಕಟ ಆಗ್ತಾನ. ಅವು ಶುದ್ಧ ಆದು ಅಂತಂದ್ರೆ ವ್ಯಕ್ತಿ ಪೂರ್ಣತೆ ಪಡೆಯುತ್ತಾನೆ. ಆ ವ್ಯಕ್ತಿ ಅಪೂರ್ಣ ಇದ್ದವ ಪೂರ್ಣತೆ ಪಡೆಯುತ್ತಾನೆ. ಸಮಾಜ ಹಾಗೂ ರಾಷ್ಟ್ರ ದೇವಮಯವಾಗುತ್ತದೆ. ರಾಷ್ಟ್ರ, ಸಮಾಜ, ಕುಟುಂಬ ಎಲ್ಲ ದೈವೀಮಯವಾಗುತ್ತದೆ. ನೋಡ್ರಿ, ಪೂಜೆ ಮಾಡೋದ್ರಿಂದ ಏನು ಲಾಭ, ಪೂಜೆ ಯಾಕೆ ಮಾಡಬೇಕು, ಹೆಂಗ್ ಮಾಡಬೇಕು ಎಲ್ಲಾನು ಕಲಿಸ್ಕೊಟ್ರಿ ಇದ್ರೊಳಗೆ. ಅದಕ್ಕೆ ನಾವೇನು ಮಾಡಿಬಿಟ್ಟಿವಿ, ವಾರಕ್ಕೊಂದು ದಿನ ಲಿಂಗ ಪೂಜೆ ಪ್ರಾಕ್ಟೀಸ್ ಇಟ್ಬಿಟ್ಟಿವಿ. ಏನೇ ಹಾಕಿರ್ಲಿ, ಏನ್ ಹಾಕ್ಬಿಡೋದಕ್ಕ ನಮ್ಮ ಕರ್ತವ್ಯ ನಾವು ಮಾಡ್ಕೊತ ಹೋಗೋದು. ಏನ್ ತಿಳಿತಾ? ಏನಾರೆ ಏನೂ ಶಕ್ತಿ ಇಲ್ಲ ನಂಬಲ್ಲಿ ಮಾತಾಡ್ಲಕ್ಕ. ಈಗ ಸುಮ್ಮ ಭಾಳ ಶ್ರಮ ವಹಿಸಿ ತ್ರಾಸ ಮಾಡ್ಕೊಂಡು ಮಾತಾಡ್ಲಕತ್ತೀನಿ. ಯಾಕ ಏನೋ ಸ್ವಲ್ಪ ಊಟ ಮಾಡಕತ್ತೀನಿ. ಏನಾಯ್ತ ಏನೋ ಪೂರ್ತಿ ಡಿಪ್ರೆಷನ್ ಬಂದ್ಬಿಡ್ತು. ಅರ್ಧ ಊಟ ಮಾಡಿ ಬಿಟ್ಬಿಟ್ಟೆ. ಟೈಮ್ ಆಗ್ಯದ, ಇಲ್ಲಿ ಬಂದೀನಿ. ಇಲ್ಲೊಂದು ಏನಾಗ್ಲಕತ್ತದ, ಕಣ್ಣ ನೀರು ಹಂಗೇ ಬರ್ಲಕತ್ತವ. ಏನಾಗ್ಲಕತ್ತದ ತಿಳಿಯಲ್ಲ. ಕೆಲಸ ಅಂತೂ ಮಾಡಕತ್ತೀನಿ ಹಂಗೆ. ರೆಸ್ಟ್ ಬೇಕಾದಂಗೆ ಕಾಣಿಸ್ತದಕ್ಕ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಇದು ಪೂಜೆ ಮಾಡಬೇಕು ಅನ್ನೋದು ಒಳ್ಳೆ ಮಾಹಿತಿ ಹೌದಾ? ಅಲ್ಲ, ಮಾಡಲೇಬೇಕು. ನಿಯಮ ನಿಯಮ ರೂಲ್ಸ್ನಾಗ ಮಾಡಲೇಬೇಕು ಅನ್ನೋಂಥದ್ದು. ಯಾರ್ಯಾರು ಪೂಜೆ ಮಾಡ್ತೀರಿ ಪುಣ್ಯವಂತರು, ಭಾಗ್ಯವಂತರು, ನಿಮಗೆಲ್ಲ ಒಳ್ಳೆಯದಾಗಲಿ. ಪೂಜೆ ಮಾಡೋ ವಿಧಾನವನ್ನು ಕಲಿಸುವಂಥ ಗುರುಗಳು ಭಾಗ್ಯವಂತರು. ಯಾರ್ಯಾರು ಪೂಜೆ ಮಾಡೋದು ಬಿಟ್ಟಿರಿ, ಆದಷ್ಟು ಕೈಲೇ ಆದಷ್ಟು ಪೂಜೆ ಮಾಡಿರಿ. ದೇವ್ರ ಮೇಲೆ ಒಂದಿಷ್ಟು ನೀರು ಹಾಕಿ ಒಂದಿಷ್ಟು ವಿಭೂತಿ ಕುಂಕುಮ ಹಚ್ಚಿ ನಮಸ್ಕಾರ ಮಾಡೋ ಕೆಲಸ ಮಾಡ್ರಿ. ಪೂಜೆ ಮಾಡೋದು ಬಿಡಬೇಡ್ರಿ, ಮಾಡಬೇಕು. ಧನಶುದ್ಧ, ಭಾವಶುದ್ಧ, ಮನಶುದ್ಧ, ಈ ಚಿತ್ರಣ ಪೂರ್ವಕವಾಗಿ ಮಾಡೋದ್ರಿಂದ ಎಲ್ಲ ಶುದ್ಧ ಆಗುತ್ತೆ, ನಿರ್ಮಲ ಆಗ್ತದೆ. ವಾಣಿ ಶುದ್ಧ, ಕಾಯ ವಾಚ ಮನಸ್ಸ ಮೂರು ಶುದ್ಧ ಆದರೆ ಅವುಗಳ ಮೂಲಕ ಪರಮಾತ್ಮನೇ ಪ್ರಕಟ ಆಗ್ತಾನೆ.
ಮಾತು ಪರಮಾತ್ಮನ ಮಾತು, ಮನುಷ್ಯನಾಗ ಪರಮಾತ್ಮನ ವಿಚಾರ, ಮಾಡುವ ಕೆಲಸಗಳು ಪರಮಾತ್ಮನ ಕ್ರಿಯೆಗಳೇ ಆಗಿರ್ತವೆ. ಶುದ್ಧವಾಗಿದ್ದು ಅಂದ್ರೆ, ಅಶುದ್ಧವಾಗಿದ್ದು ಅಂತಂದ್ರೆ ಅವು ಜೀವಾತ್ಮನ ಮಾತು ಕೃತಿ ಆಲೋಚನೆಗಳಾಗಿರ್ತವೆ, ಅವು ಅಶುದ್ಧವಾಗಿರ್ತವೆ. ಮಾಡೋದ್ರಿಂದ ಪರಮಾತ್ಮನ ದಿವ್ಯ ಆನಂದ ವ್ಯಕ್ತವಾಗ್ತದೆ. ಈಗ 3 ಕನ್ನಡಿ ಅದಾವ ನೋಡ್ರಿ, ಕಾಯ ವಾಚ ಮನಸ, 3 ಸ್ವಚ್ಛ ಇರ್ಬೇಕಂತ ಹೇಳ್ತಾರೆ. 3 ಸ್ವಚ್ಛ ಆದ್ರೆ ಅವುಗಳಿಂದ ಏನು ವ್ಯಕ್ತ ಆಗ್ತದ ಅದೆಲ್ಲ ಪರಮಾತ್ಮನೇ ಇರ್ತದ ಅಂತ ಹೇಳ್ತಾರೆ. ಅಕ್ಷರಗಳೆಲ್ಲ ಸರಿಯಾಗಿ ತಿಳಿದು ಸ್ಲೋ ಓದಿನಿ ಇವತ್ತು. ಅರ್ಥ ಆಗ್ಯದ? ಇನ್ನು ನಾಳೆಗೆ ಮತ್ತೆ ರಿಪೀಟ್ ಮಾಡ್ಬೇಕು. ಇಲ್ಲ, ಅರ್ಥ ಪೂರ್ಣ ಆಗ್ಯದ, ನಾ ಕಟ್ ಆಗ್ಯದ ನಾವು ಓದೋದಂತೆ. ಏನ್ರಿ ಅರ್ಥ ಆಗ್ಯದ್ರಿ? ಆಯ್ತು. ಫುಲ್ ಸ್ಲೋ ಹೇಳಿನಿ, ಏನು ಜೋರು ಓದ್ಲಕ್ ಬರಲ್ಲ, ದಮ್ ಶಕ್ತಿ ಇಲ್ಲ, ಅದಕ್ಕೆ ನಿಧಾನ ತಗೊಂಡಿನಿ.